ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಾವಿನಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ಮಾಡೋ ರೀತಿ ಎರಡೂ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನು ಜಾಸ್ತಿ ಬೇಕಿಲ್ಲ ಫ್ರೆಂಡ್ಸ್. ಮಾವಿನಕಾಯಿ, ಹಸಿ ಮಾವಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟೇ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಅಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ಈಗ ಕಡಲೆ ತಗೊಂಡಿದ್ವಲ್ಲ, ಅದು ಹುರ್ಕೋಬೇಕು. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಒಂದು ಹದದಲ್ಲಿ ಹುರ್ಕೋಬೇಕು, ಯಾಕಂದರೆ ಇದು ನಾವು ಹೆಚ್ಚಾಗಿ ಬೇಯಿಸ್ಕೊಳ್ಳಲ್ಲ, ನೀರಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋದು ಅಷ್ಟೇ. ಈಗ ಹುರ್ಕೊಂಡಿರೋದು ಚೆನ್ನಾಗಿದ್ರೆ ಅದು ತಿನ್ನೋವಾಗ ಗಮ್ ಅಂತಿರೋ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಬೀಜ ಹೊಡೆದಂಗೆ ಆಗಬೇಕು, ಅಷ್ಟು ಹುರ್ಕೋಬೇಕು. ಗೊತ್ತಾಗುತ್ತೆ ನಮ್ಗೆ ಹುರಿಯೋವಾಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ಹದದಲ್ಲಿ ಕರೆಕ್ಟಾಗಿ ಹುರ್ಕೊಂಡಿದ್ದೀವಿ. ಈಗ ಅದನ್ನು ನೀರು ಹಾಕ್ಬಿಟ್ಟು ನೀರು ತೊಳ್ಕೊಬೇಕು. ನೀರು ಹಾಕಿ ತೊಳೆದು ಮತ್ತೆ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದ್ರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈಗ ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ಮಾವಿನಕಾಯಿ ಒಂದು ಕಡೆ ಬೇಯಿಸ್ಕೊತಾ ಇದ್ದೀವಿ. ಕಾಳು ಒಂದು ಕಡೆ ಇಟ್ಕೊಂಡಿದ್ದೀವಿ. ಹೀಗೆ ಮಾಡೋದಕ್ಕಿಂತನೂ ನೀವು ಕುಕ್ಕರಲ್ಲಿ ಇಟ್ಕೊಂಬಿಡಿ ಒಂದೇ ಸಾರಿ. ಕಾಳು, ಹಸಿಮೆಣಸಿನ್ಕಾಯಿ, ಹಸಿ ಮಾವಿನಕಾಯಿ ಮೂರೂ ಕುಕ್ಕರಲ್ಲಿ ಇಟ್ಕೊಂಡು 1-2 ವಿಸಿಲ್ ಹಾಕ್ಸ್ಕೊಂಬಿಟ್ರೆ ಬೆಂದೋಗುತ್ತೆ, ಈಸಿಯಾಗಿ ಆಗೋಗುತ್ತೆ. ನಾನು ಸ್ವಲ್ಪ ಟೈಮ್ ತಗೊತ ನಾನು ಮಾಡೋ ಪ್ರಾಸೆಸ್ ಎರಡರಲ್ಲೂ ಬೇಯಿಸ್ಕೊಂಡು. ಅದಕ್ಕೆ ನೀವು ಮಾಡೋವಾಗ ಒಂದೇ ಸಾರಿ ಕುಕ್ಕರಿಗೆ ಇಟ್ಕೊಂಬಿಡಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಮಾವಿನಕಾಯಿ ಗೊಜ್ಜು ಮಾಡೋಂಗಿದ್ರೆ ಯಾವ ಥರ ಮಾಡ್ತೀರಾ ನನ್ನ ಕಾಮೆಂಟಲ್ಲಿ ತಿಳಿಸಿ. ನಾನು ಟ್ರೈ ಮಾಡಿ ನೋಡ್ತೀನಿ. ಇದು ಬೆಳ್ಳುಳ್ಳಿ, ಈಗ ಅದು ಬೇಯೋವರೆಗೂ ಬೆಳ್ಳುಳ್ಳಿ ಜಜ್ಜಿ ಹೊಡ್ಕೊಳ್ಳೋಣ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ. ಈಗ ಬೇಯಿಸ್ಕೊಳ್ಳೋದ್ರಲ್ಲೇ ಹಾಕ್ಬಿಡ್ಬೋದು, ಅದು ಒಂಥರ ಟೇಸ್ಟ್ ಆಗೋಗುತ್ತೆ. ಇದು ಗೊಜ್ಜೆಲ್ಲ ನಾವು ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಒಂಥರ ಬೆಳ್ಳುಳ್ಳಿ ಸ್ಮೆಲ್ಲು, ಸ್ಪೈಸಿನೆಸ್ ಚೆನ್ನಾಗಿರುತ್ತೆ. ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಗ್ರೋತ್ ಆಗ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ ಮೇನು. ಆಲ್ರೆಡಿ ನಾನು 1 ವರ್ಷ ಆಯಿತು ನನ್ನ ಚಾನಲ್ ಓಪನ್ ಮಾಡಿ. ನಾನು ಇನ್ನೂ 50% ಕೂಡ ರೀಚ್ ಆಗಿಲ್ಲ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ವ್ಯೂಸ್ ಬರ್ತಿದೆ, ಪರವಾಗಿಲ್ಲ, ಅಂತೇನಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ ವ್ಯೂಸ್ ಬರ್ತಾ ಇದೆ. ವ್ಯೂಸ್ಗೆ ತಕ್ಕಂಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ನನ್ನ ಚಾನಲ್ಲು. ವಿಡಿಯೋ ನೋಡೋವಾಗ ಒಂದು ಸ್ವಲ್ಪ ಅಷ್ಟೇ, ಒಂದು ಸಬ್ಸ್ಕ್ರೈಬ್ ಬಟನ್ ಅದಂದರೆ ಅಷ್ಟೇ ಸರಿ ಹೋಗುತ್ತೆ. ಈಗ ಬೆಳ್ಳುಳ್ಳಿ ಜಜ್ಜಿ ಹೊಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀವಿ. ಕಾಳು ಕೂಡ ಬೆಂದಿದೆ. ಇದೇನು ತುಂಬ ಮೆತ್ತಗೇನೂ ಆಗಷ್ಟಿರಲ್ಲ, ಒಂದು ಸ್ವಲ್ಪ ಬೆಂದರೆ ಸಾಕು. ಕರೆಕ್ಟಾಗಿ ಬೆಂದಿದೆ. ಈಗ ಗೊಜ್ಜಲ್ಲಿ ತಿನ್ನೋವಾಗ ಸ್ವಲ್ಪ ಗಟ್ಟಿನೇ ಇರಬೇಕು, ಚೆನ್ನಾಗಿರುತ್ತೆ. ಯಾಕಂದರೆ ಹುರ್ಕೊಂಡಿದ್ದೀವಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ನೀವತ್ತೇನು ಸ್ಪೆಷಲ್ ಮಾಡಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೆ. ಈಗ ಇದು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಹಾಗೆಯೇ ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ ಬೆಂದಿದೆಯೋನೋ ಈಗ ನೋಡೋಣ. ನೋಡಿ, ಬಣ್ಣನೇ ಚೇಂಜ್ ಆಗಿದೆ ಅಲ್ಲ, ನೋಡಿ ಬೆಂದಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಮಾವಿನಕಾಯಿ ಹೊಟ್ಟು ತೆಗೆದುಬಿಟ್ಟು ಕಿವುಚ್ಕೋಬೇಕು ಕೈಯಿಂದ. ಒಂದು ಸ್ವಲ್ಪ ತಣ್ಣಗಾದಮೇಲೆ ನಿಜವಾಗ್ಲೂ ಸಖತ್ ಟೇಸ್ಟ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಮಾವಿನಕಾಯಿ ಸೀಸನ್ನಲ್ಲ, ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ. ಇದೇನು ಕಷ್ಟದ ಕೆಲಸ ಅಲ್ಲ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹೆಚ್ಚಾಗಿ ಏನು ಜಾಸ್ತಿ ಬೇಕಿಲ್ಲ, ಮನೆಯಲ್ಲಿರೋವೇ ಇರುತ್ತೆ. ಈಗ ತಣ್ಣಗಾಗಿದೆ. ಈಗ ಹೊಟ್ಟು ತೆಗೆದುಬಿಟ್ಟು ಕೈಯಿಂದ ಕಿವುಚ್ಕೊಂಡ್ಬಿಡೋಣ ಚೆನ್ನಾಗಿ. ಮಾವಿನಕಾಯಿನ ಕಿವುಚ್ಕೊಂಡು ನೋಡಿ, ಬೀಜ ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀನಿ. ಎಷ್ಟು ಕಲರ್ ಕಾಣಿಸ್ತಿದೆ ಅಲ್ಲ. ಇನ್ನೂ ಅರಿಶಿನ ಹಾಕಿಲ್ಲ, ಒಂದು ಸ್ವಲ್ಪ ಈಗ ಹಣ್ಣಾಗೋ ಟೈಮಲ್ಲ, ಅದಕ್ಕೆ ಆ ಥರ ಬಂದಿದೆ ಕಲ್ಲರು. ಈಗ ಹಸಿಮೆಣಸಿನ್ಕಾಯಿ, ಮಾವಿನಕಾಯಿ ಎರಡೂ ಕಿವುಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಫ್ರೆಂಡ್ಸ್. ನಾವು ಆಯಿಲ್ ಸ್ವಲ್ಪ ಕಡಿಮೆ ತಿಂದರೆ ಒಳ್ಳೇದು ನಮಗೆ ಹೆಲ್ತ್ಗೆ. ಬಟ್ ಈ ಗೊಜ್ಜುಗಳಿಗೆ, ಚಟ್ನಿಗಳಿಗೆ ಒಂಚೂರು ಆಯಿಲ್ ಜಾಸ್ತಿ ಇದ್ರೇ ಟೇಸ್ಟ್ ಇರುತ್ತೆ.
ಅದರಲ್ಲೂ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಆಯಿಲು. ಅಷ್ಟು ಒಳ್ಳೆಯದಲ್ಲ ಆಯಿಲ್ ಜಾಸ್ತಿ ಯೂಸ್ ಮಾಡೋದು. ನೀವೆಲ್ಲ ಕಡಿಮೆ ತಗೊಳ್ತೀನಿ. ಈಗ ಸಾಸಿವೆ ಕಾಳು ಜೀರಿಗೆ ಹಾಕಿಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ನಾನು ಕರಿಬೇವಿನ ಸೊಪ್ಪು ಜಾಸ್ತಿ ತಿಂತೀನಿ. ಸಾರಲ್ಲ, ಯಾವ ಕರಿಯಲ್ಲಾದರೂ ಆಗಲಿ ನಾನು ಕರಿಬೇವಿನ ಸೊಪ್ಪು ಹಾಕೋಕ್ಕಿಡಲ್ಲ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಸ್ಪೆಷಲಿ ಸಣ್ಣ ಈರುಳ್ಳಿ ಆದ್ರೇ ಚೆನ್ನಾಗಿರುತ್ತೆ. ಈಗ ಮಾವಿನಕಾಯಿ ಗೊಜ್ಜಿಗೆ ಒಂದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಸಣ್ಣ ಈರುಳ್ಳಿ ಹುಳಿಗೂ ಸ್ವೀಟ್ಗೂ ಕರೆಕ್ಟಾಗಿರುತ್ತೆ. ಅದು ಕೂಡ ಈಗ ಈರುಳ್ಳಿ ಕೂಡ ತುಂಬ ಬೇಯಿಸ್ಕೊಳ್ಳೋಷ್ಟಿರಲ್ಲ, ಒಂದು 25% ಬೆಂದರೆ ಸಾಕು. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪೆ ಜಾಸ್ತಿ ಕಾಣಿಸ್ತಿದೆಯಲ್ಲ. ನಮ್ಮ ಮನೇಲಿ ಕೂಡ ಕೇಳಿದ್ರು ಕರಿಬೇವಿನ ಸೊಪ್ಪು ಇದು ಗೊಜ್ಜು ತುಂಬ ಕರಿಬೇವಿನ ಸೊಪ್ಪೆ ಇದೆ ಅಂತ. ಈಗ ಕಿವುಚ್ಕೊಂಡಿರೋದನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆದಂಗೆ ಗೊಜ್ಜು. ಇದಕ್ಕೀಗ ಜೀರಿಗೆ ಮೆಣಸಿನ ಪುಡಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹೌದು, ಜೀರಿಗೆ ಮೆಣಸಿನ ಪುಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಸಾರಿ ಮಾಡಿ ತೋರಿಸ್ತೀನಿ ನಿಮಗೆ ಅಂತ. ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಅದನ್ನ ಜೀರಿಗೆ ಮೆಣಸಿನ ಪುಡಿ ಯಾವ ಥರ ಮಾಡೋದು, ಅದಕ್ಕೆ ಏನೇನು ಹಾಕ್ತೀವಿ ಅಂತ. ನಾನು ಸಾಂಬಾರು ಪೌಡ್ರ್ ಮಾಡೋದಿಲ್ಲ, ಸಾಂಬಾರು ಪೌಡ್ರ್ ಯೂಸ್ ಮಾಡಲ್ಲ. ನಾನು ಸಪ್ರೇಟಾಗಿ ಮಸಾಲೆ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ಕೊತೀನಿ. ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ಜೀರಿಗೆ ಮೆಣಸಿನ ಪುಡಿ. ಇದು ನಮಗೆ ಯಾವ ಥರ ತಿಕ್ಕಬೇಕಾದ್ರೆ ತಿಕ್ಕಾಗಿ ಇಟ್ಕೋಬೋದು, ಇಲ್ಲ ನೀರು ಬೇಕಾದರೆ ನೀರು ಸೇರಿಸ್ಕೋಬೋದು. ನಾನೊಂಚೂರು ನೀರು ಸೇರಿಸ್ಕೊಂಡಿದ್ದೀನಿ, ಯಾಕಂತಂದರೆ ನನಗೆ ಮುದ್ದೆಗೆ ಬೇಕಾಗಿರೋದು ಈ ಗೊಜ್ಜು. ನಿಜವಾಗ್ಲೂ ಸಖತ್ತು ಟೇಸ್ಟ್ ಇದೆ ಫ್ರೆಂಡ್ಸ್. ನೀವು ಒಂದು ಸಾರಿ ಟ್ರೈ ಮಾಡಲೇಬೇಕು, ಮಾಡಿ ನೋಡಿ. ಕಾಮೆಂಟಲ್ಲಿ ತಿಳಿಸಿ ಹೇಗೆ ಮಾಡ್ತೀರಾ ಅಂತ. ಈಗ ಹುರ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಕಡಲೆಕಾಳು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡ್ಮೇಲೆ ಏನು ಗೊಜ್ಜು ಕುದಿಸೋಷ್ಟು ಇರಲ್ಲ, ಅಷ್ಟೇ ರೆಡಿ ಆದಂಗೆ ಗೊಜ್ಜು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ರೆ ಗೊಜ್ಜು ರೆಡಿ ಆದಂಗೆ. ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ನಾನು ತಿದ್ದುಕೊತೀನಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದರೂ ಮಾಡ್ಕೊಳ್ಳಿ ನೀವು. ಸಖತ್ತಾಗಿದೆ, ತುಂಬ ಟೇಸ್ಟ್ ಇದೆ. ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಸಪೋರ್ಟ್ ಮೀ ಪ್ಲೀಸ್.